ಪ್ರಥಮ್ ಅವರಾ? ಖಂಡಿತ ನಾನೇ, ಹೇಳಿ. ಏನ್ ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ? ನಿಮ್ಮ ಇನ್ಸ್ಪೆಕ್ಟ್ರು ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಒಂದು ಕೊಡಕ್ಕಾಗಿಲ್ವಾ? ನಿಮ್ಗೆ ಒಂದು ಮಾತು ಹೇಳ, ಹೇಳಪ್ಪ. ಹೇಳ್ತಾ ಇದೀನಿ, ಸತ್ಯ ಹೇಳ್ತಾ ಇದೀನಿ, ಏನಿಲ್ಲ. ಒಂದ್ ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲವೂ ರೆಡಿ ಇದೆ, ಹಾಗಂತ ಬಿಡೋ ಮಾತಿಲ್ಲ. ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ, ಸುಮ್ನೆ ಏನಾಗ್ತಿದೆ ಹೇಳಿ? ಏನೂ ಆಗ್ತಾ ಇರ್ಲಿಲ್ಲ. ಕಾಗೆ ಕೂತ್ಕೊಳ್ಳೋಕು, ಒಂದ್ ನಿಮಿಷ, ಕಾಗೆ ಕೂತ್ಕೊಳ್ಳೋಕು ಹಣ್ಣು ಬಿಡೋಕು ಒಂದೇ ಆಗತ್ತೆ. ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ನೀನು ಕಂಪ್ಲೇಂಟ್ ಕೊಡು ಬಿಡು, ಬೇಲ್ ಅಂತೂ 100% ಕ್ಯಾನ್ಸಲ್ ಆಗುತ್ತೆ. ನೋಡಿ, ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು, ಗಲಾಟೆ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು, ಇದೆಲ್ಲ ಒಂಥರ ಅಲ್ಲ. ಇವನು ಬೋಳಿ ನನ್ ಮಗ, ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ, ದೊಡ್ಡ ಕ್ರಿಮಿನಲ್ ಅವನು. ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್. ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿರೋದು ಎಲ್ಲದನ್ನು. ಅಣ್ಣ, ಒಂದ್ ನಿಮಿಷ 30 ಸೆಕೆಂಡ್ ಕೇಳಿಸ್ಕೊತೀರ, ಆಮೇಲೆ ಮಾತಾಡ್ತೀನಿ. ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ, ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ. ನಾನು ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ, ಮೊದಲಿದ್ದಂಗಿಲ್ಲ. ಈಗ ಏನು ಅಂದ್ರೆ, ಯಾರೋ ಒಬ್ರು ಹಿರಿಯ ಕಲಾವಿದರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ, ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳ್ಳಲ್ಲ. ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಗ್ತೀನಿ ಈವೆಂಟ್. ಯಾಕೆಂದ್ರೆ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ ನಾನು, ಕಡಿಮೆ 5-6 ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು. ನೋ ಕುಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ. ಯಾಕೆಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆ ಎಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ, ಅದು ಇಲ್ಲಿ ಏನಾಗೋಯ್ತು, ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ. ದೇವಸ್ಥಾನ ಇದು ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ನಿಮ್ಮ ಹತ್ರ ಯಾವ ಮುಚ್ಚು ಮರೆ. ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ, ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ. ನೀವು ಎಲ್ಲೂ ಲೈವ್ ಹೇಳ್ಬೇಡಿ. 2-3 ದಿನದಲ್ಲಿ ಇದು ಅವರು ಒಳಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ. ಬಟ್ 2 ದಿನ ತಡ್ಕೊಳ್ಳಿ. ವಿಷಯ ಏನು ಅಂತ ಫಸ್ಟ್. ಅಲ್ಲ, ಈಗ ನನ್ಗೇನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾಳೆ ದಿವಸ ನೀನು ಇದನ್ನ ಯಾರ ಹತ್ರ ಹೇಳಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು, ನಾಳೆ ದಿವಸ ನಿನ್ ಸಾಯಿಸ್ಗಿ ಸಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ. ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್? ನಿನ್ನ ಸ್ವಾರ್ಥ ಬಿಟ್ಟಾಕು. ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರನ್ನ ಹೊಡೆದಾಕ್ತಾರ ಅವ್ರು. ನಿನ್ನ ಹೊಡೆದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಅವರು? 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ? ಹೇಳಿ ಎಲ್ಲಾನು ಹೇಳಿ. ಹೇಳಿ. ಇನ್ನೂ ನಡೆದು ಇನ್ನೂ 48 ಗಂಟೆನೂ ಆಗಿಲ್ಲ. ಇಲ್ಲ, ಕರೆಕ್ಟ್. ಎಲ್ಲಿ ಆಗಿದ್ದು? ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಇಲ್ಲಿ ಕಾಡು, ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ. ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ, ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ. ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ. ಬರೀ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ. ಎಲ್ಲ ಬರೀ 50-100 ಕೋಟಿ ಹಾಕೋರ್ ಬರ್ತಾರೆ. 1.5 ಕೋಟಿ 2 ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾರೆ. ಇದು ಪ್ರಮೋಷನ್ಸ್ಗೆ ದುಡ್ಡಿಲ್ಲ, ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ. ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಆದಾರು ವಿಶ್ವಾಸಕ್ಕೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನಿ ಅಣ್ಣ, ಅಷ್ಟೇ. ಇದ್ರ ಬೇರೆ ಇಲ್ಲ. ದೇವ್ರ ಪೂಜೆ ಬರ್ಲೇಬೇಕು, ಬಲವಂತ ಮಾಡಿದ್ರು. ದೇವ್ರ ಕೆಲ್ಸಲ್ವಾ, ಬರ್ತೀನಿ ಅಂತ ಬಂದೆ. ಅಲ್ಲಿ ಏನಾಯ್ತು, ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ, ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು. ನಾನು ಏನಂದೆ ಗೊತ್ತಾಗ, ಅಣ್ಣ ಫಸ್ಟ್ ದೇವ್ರು, ಆಮೇಲೆ ಬಿಟ್ಟವ್ರು. ಟ್ರಂಪ್ ಬಂದ್ ಕೂತಿದ್ರು, ದೇವ್ರಿಗಿಂತ ದೇವ್ರ ದೊಡ್ಡವರು, ಟ್ರಂಪ್ ದೊಡ್ಡವರು ಒಂದೇ. ಅಲ್ಲಿದ್ದ ಹೆಂಗಸೆಲ್ಲ ಜೋರಾಗಿ ನಗಕ್ ಶುರು ಮಾಡೋರು. ಟ್ರಂಪ್ ದೊಡ್ಡವರು, ದೇವ್ರ ದೊಡ್ಡವರು ಒಂದೇ. ಅಲ್ಲಿ ಮೋದಿ, ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು, ಫಸ್ಟ್ ಎಲ್ಲಮ್ಮ, ಆಮೇಲೆ ಮೋದಿ. ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಗ ಹೋಗ್ಲಿ ಅಂದೆ. ನಿಮ್ ಮಾತು ಕೊಡಕ್ ಆಗಲ್ಲ ಸರ್, ಕೇಳದಷ್ಟು ಕೇಳಿ. ದೇವ್ರ ಹತ್ರ ಹೋಗಿದ್ ಬರ್ತೀನಿ. ಯಾರು ಅಡ್ಡಾಕಿದ್ ನಿಮ್ಮನ್ನ? ಹಲೋ, ಇಲ್ಲ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್. ನಾನು ರೂಮಲ್ಲಿ ಇದ್ದೀನಿ, ಒಂದ್ ನಿಮಿಷ ಆಚೆ ಬರ್ತೀನಿ. ದೇವ್ರೆ, ನಿಮ್ಮನ್ನ ಅಡ್ಡ ಹಾಕಿದ್ ಯಾರು ಪ್ರತಾಪ್? ಅದೇ ವಿಚಾರ. ಅಲ್ಲಿ ಬಂದೆ, ದೇವಸ್ಥಾನಕ್ಕೆ ಬಂದೆ. ದೇವ್ರ ಫಸ್ಟ್, ಆಮೇಲೆ ದೇವ್ರ ಪೂಜೆ ಆಗುತ್ತೆ. ನಾನು ತಿನ್ನಿಲ್ಲ, ಬೆಳಗ್ಗೆ ನೀರು ಕುಡ್ದಿರಲ್ಲ. ಇದು ಸತ್ಯ. ದೇವ್ರ ಪೂಜೆ ಅಂತ ಗೊತ್ತಿದೆ. ಮಾತ್ರ ಬಂದ್ಬಿಡ್ತೇನೆ ನಾನು, ತಿನ್ನಲ್ಲ. ಕೊಡ್ರಿ ಬಟ್ ಇತ್ತೀಚೆಗೆ ಸ್ವಲ್ಪ ಫಿಟ್ ಆಗಿ ಇದು ಕಡೆ ನಂದು ನಾನ್ ವೆಜ್ ಆದ್ರೆ